ನಮಸ್ಕಾರ ಸ್ನೇಹಿತರೆ, ಇದು ಹನುಮನಿಗೆ ಜನ್ಮ ನೀಡಿದಂತಹ ಸ್ಥಳ. ಪ್ರಸಿದ್ಧ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪ್ರಾಣೇಶ್ ಅವರ ಹುಟ್ಟೂರು. ಈ ಊರನ್ನ ಕರ್ನಾಟಕದ ಭತ್ತದ ಕಣಜ ಎಂದೇ ಕರೆಯುತ್ತಾರೆ. ಇದು ಕೊಪ್ಪಳ ಜಿಲ್ಲೆಯ ಅತಿ ದೊಡ್ಡ ವಾಣಿಜ್ಯ ನಗರ. ಹೌದು, ಅದುವೇ ಕರ್ನಾಟಕದ ಗರಂ ಸಿಟಿ, ಹಾಟ್ ಸಿಟಿ ಗಂಗಾವತಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗಂಗಾವತಿ ನಗರದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗಂಗಾವತಿ ಕೊಪ್ಪಳ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಇದು ಜಿಲ್ಲೆಯ ಒಂದು ಅತಿ ದೊಡ್ಡ ವಾಣಿಜ್ಯ ನಗರ ಹಾಗೂ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಕೊಪ್ಪಳ ಜಿಲ್ಲೆಯ ಒಂದು ನಗರವಾಗಿದೆ. ಗಂಗಾವತಿ ಇಡೀ ವಿಶ್ವದಲ್ಲೇ ಅಕ್ಕಿ ಬೆಳೆಗಾರಿಕೆಗೆ ಬಹಳ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಅಕ್ಕಿಯು ವಿಶ್ವಾದ್ಯಂತ ಎಕ್ಸ್ಪೋರ್ಟ್ ಆಗುತ್ತದೆ. ಗಂಗಾವತಿ ಅಕ್ಕಿ ಎಂದರೇನೆ ಹಲವಾರು ದೇಶಗಳಲ್ಲಿ ಹೆಸರುವಾಸಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಯಾವುದೇ ಪಟ್ಟಣಗಳಿಗೆ ಹೋಲಿಸಿದರೆ ಇದು ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಅತಿ ದೊಡ್ಡ ನಗರವಾಗಿದೆ. ಇದು ಒಂದು ವಾಣಿಜ್ಯ ಕೇಂದ್ರವಾಗಿ ಮತ್ತು ಸಾಮಾನ್ಯವಾಗಿ ಕರ್ನಾಟಕದ ಅನ್ನದ ಪಾತ್ರೆ ಎಂದೇ ಪರಿಚಿತವಾಗಿದೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಪ್ರದೇಶವು ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿತ್ತು. ಭಾರತದ ಸ್ವಾತಂತ್ರ್ಯದ ನಂತರ ಗಂಗಾವತಿ ಹೈದರಾಬಾದ್ ಪ್ರದೇಶದ ಭಾಗವಾಗಿದ್ದರಿಂದ ಇದನ್ನು ಹೈದರಾಬಾದ್ ನಿಜಾಮದ ಹಿಡಿತದಿಂದ ಸ್ವಾತಂತ್ರ್ಯ ಗಳಿಸಲು ಮತ್ತಷ್ಟು ಕಾಲ ಹೋರಾಟ ಮಾಡಬೇಕಾಯಿತು. ಸೆಪ್ಟೆಂಬರ್ 17, 1948ರಲ್ಲಿ ಹೈದರಾಬಾದ್ ಹಾಗೂ ಕರ್ನಾಟಕದ ಕೆಲವು ಪ್ರಾಂತಗಳು ನಿಜಾಮರಿಂದ ಸ್ವಾತಂತ್ರ್ಯ ಪಡೆಯುತ್ತವೆ. ಹಾಗೆಯೇ ಏಪ್ರಿಲ್ 1, 1998ರವರೆಗೆ ಗಂಗಾವತಿಯು ಗುಲ್ಬರ್ಗಾ ಕಂದಾಯ ವಿಭಾಗದ ಅವಿಭಜಿತ ರಾಯಚೂರು ಜಿಲ್ಲೆಯ ಭಾಗವಾಗಿತ್ತು. 1998ರಲ್ಲಿ ಕೊಪ್ಪಳವು 4 ತಾಲೂಕುಗಳನ್ನು ಒಳಗೊಂಡ ಜಿಲ್ಲೆಯಾಗಿ ಮಾರ್ಪಡಿಸಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಗಂಗಾವತಿಯು ಕೊಪ್ಪಳದ ಒಂದು ತಾಲೂಕಾಗಿದೆ. ಹಿಂದೆ ಈ ಪ್ರದೇಶವನ್ನು ಗಂಗರು ಆಳುತ್ತಿದ್ದರಿಂದ ಈ ಪಟ್ಟಣಕ್ಕೆ ಗಂಗಾವತಿ ಎಂದು ಹೆಸರು ಬಂತೆಂದು ಐತಿಹ್ಯ ಸಾರುತ್ತದೆ. ಗಂಗಾವತಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 406 ಮೀಟರ್ ಎತ್ತರದಲ್ಲಿದೆ. ಗಂಗಾವತಿಯ ಹತ್ತಿರವೇ ಹೊಸಪೇಟೆ ಹಾಗೂ ಮುನಿರಾಬಾದ್ ಪ್ರದೇಶಗಳಲ್ಲಿ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಗಂಗಾವತಿಯ ಸಕ್ಕರೆ ಕಾರ್ಖಾನೆ ಗಂಗಾವತಿ ಶುಗರ್ ಲಿಮಿಟೆಡ್ ಗಂಗಾವತಿಯಿಂದ 10 ಕಿಲೋಮೀಟರ್ ದೂರದಲ್ಲಿತ್ತು. ಇದು ಏಷ್ಯಾದ 2ನೇ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆಯಾಗಿತ್ತು. ಆದರೆ ಈಗ ದುರಾದೃಷ್ಟ, ಇದನ್ನು ಸ್ಥಗಿತಗೊಳಿಸಲಾಗಿದೆ. 2011ರ ಭಾರತೀಯ ಜನಗಣತಿಯ ಪ್ರಕಾರ ಗಂಗಾವತಿಯ ಜನಸಂಖ್ಯೆ ಸುಮಾರು 1,20,000 ಜನ ಇರಬಹುದೆಂದು ನಂಬಲಾಗಿದೆ. ಇದರಲ್ಲಿ 51% ಜನ ಪುರುಷರು ಹಾಗೂ 49% ಜನ ಮಹಿಳೆಯರಿದ್ದಾರೆ. ಗಂಗಾವತಿಯ ಸಾಕ್ಷರತೆ 67% ಆಗಿದೆ. ಅಂದ ಹಾಗೆ ಗಂಗಾವತಿ ಜಿಲ್ಲಾ ಕೇಂದ್ರವಾದ ಕೊಪ್ಪಳದಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 188 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹಿಂದಿನ ಜಿಲ್ಲಾ ಕೇಂದ್ರವಾದ ರಾಯಚೂರಿನಿಂದ 139 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 371 ಕಿಲೋಮೀಟರ್ ದೂರದಲ್ಲಿದೆ. ಗಂಗಾವತಿಗೆ ತನ್ನದೇ ಆದ ರೈಲ್ವೆ ಸ್ಟೇಷನ್ ಕೂಡ ಇದೆ. ಗಂಗಾವತಿಯ ಪ್ರಮುಖ ಹೆಗ್ಗುರುತುಗಳಾದಂತಹ ಮಲೆ ಮಲ್ಲೇಶ್ವರ ದೇವಸ್ಥಾನ, ಊರುಕುಂಡಿ ಈರಣ್ಣ ದೇವಸ್ಥಾನ, ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಪ್ರಮುಖವಾಗಿದೆ. ಹಾಗೆಯೇ ಗಂಗಾವತಿಯ ವಿಧಾನಸೌಧ ಕೂಡ ಒಂದು ಅದ್ಭುತ ಕಟ್ಟಡವಾಗಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ನಟರಲ್ಲಿ ಒಬ್ಬರಾದಂತಹ ಶ್ರೀಕಾಂತ್ ಗಂಗಾವತಿಯವರೇ ಆಗಿದ್ದಾರೆ. ಇತ್ತೀಚೆಗೆ 2021ರಲ್ಲಿ ಗಂಗಾವತಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಕೂಡ ಸ್ಥಾಪನೆಗೊಂಡಿದೆ. ಗಂಗಾವತಿ ಆಸುಪಾಸು ಹಾಗೂ ಗಂಗಾವತಿ ತಾಲೂಕಿನಲ್ಲಿ ಹಲವಾರು ಐತಿಹಾಸಿಕ ಮಹತ್ವವುಳ್ಳ ಪ್ರಸಿದ್ಧ ಸ್ಥಳಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಆನೆಗುಂದಿ.
ಆನೆಗುಂದಿಯು ಹಿಂದೆ ವಿಜಯನಗರದ ರಾಜವಂಶರ ಮೊದಲ ರಾಜಧಾನಿಯಾಗಿತ್ತು. ಹಳೆಯ ಅರಮನೆಗಳು ಮತ್ತು ಕೋಟೆಗಳನ್ನು ಇವತ್ತಿಗೂ ಕೂಡ ಆನೆಗುಂದಿಯಲ್ಲಿ ನೀವು ನೋಡಬಹುದು. ಇದು ರಾಮಾಯಣ ಕಾಲದಲ್ಲಿ ಕಪಿರಾಜನಾದಂತಹ ವಾಲಿಯ ರಾಜಧಾನಿಯಾಗಿತ್ತು. ಇದನ್ನು ಹಿಂದೆ ಕಿಷ್ಕಿಂಧೆ ಎಂದೇ ಕರೆಯಲಾಗುತ್ತಿತ್ತು. ಇದೇ ಜಾಗದಲ್ಲಿ ಶ್ರೀರಾಮಚಂದ್ರ ವಾಲಿಯನ್ನು ಕೊಂದು ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಕೊಟ್ಟನೆಂದು ಹೇಳಲಾಗುತ್ತಿದೆ. ಅಂದಹಾಗೆ ಆನೆಗುಂದಿ ಗಂಗಾವತಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿನ ಪ್ರಸಿದ್ಧ ಚನ್ನಬಸವ ಸ್ವಾಮಿ ಮಠ, ರಾಘವೇಂದ್ರ ದೇವರ ನವಬೃಂದಾವನ ಕೂಡ ಇದೆ. ಹಾಗೆಯೇ ಹೇಮಗುಡ್ಡ 14ನೇ ಶತಮಾನದ ಸುರಕ್ಷಿತ ಧಾಮವಾದ ಕೋಟೆ ಮತ್ತು ದಸರಾ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಹೇಮಗುಡ್ಡ ಗ್ರಾಮದ ದುರ್ಗಾದೇವತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದಸರೆಯಂದು ಆಯುಧ ಪೂಜೆಯನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಹಾಗೆಯೇ ಅಂಬಾರಿಯ ಮೇಲೆ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಕಲ ರೀತಿಯಲ್ಲಿ ಅಲಂಕಾರಗೊಳಿಸಿ ಇಲ್ಲಿ ಅದ್ಭುತವಾದಂತಹ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ಗಂಗಾವತಿ ತಾಲೂಕಿನ ತುಂಗಭದ್ರಾ ನದಿಯ ತಟದ ಬೆಟ್ಟದ ತಪ್ಪಲಿನಲ್ಲಿ ವಾಸವಾಗಿದ್ದ ಅಂಜನಾದೇವಿ ಮತ್ತು ವಾನರ ನಾಯಕ ಕೇಸರಿಯ ಮಗನೇ ಹನುಮಂತನ ಜನ್ಮಸ್ಥಾನ. ಹಾಗೆಯೇ ಅಂಜನಾದೇವಿ ವಾಸವಾಗಿದ್ದರಿಂದ ಈ ಬೆಟ್ಟವನ್ನು ಅಂಜನಾದ್ರಿ ಪರ್ವತ ಎಂದೇ ಕರೆಯುತ್ತಾರೆ. ಈ ಅದ್ಭುತವಾದಂತಹ ಬೆಟ್ಟ ಗಂಗಾವತಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಗ್ರಾಮದಲ್ಲಿ ನವಶಿಲಾಯುಗದ ಕುರುಹುಗಳು ಪತ್ತೆಯಾಗಿವೆ. ಅಂದಹಾಗೆ ಕನ್ನಡದ ಸುಪ್ರಸಿದ್ಧ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಗಂಗಾವತಿ ಪ್ರಾಣೇಶ್ ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿಯವರು. ಬೀಚಿ ಸಾಹಿತ್ಯದಿಂದ ಪ್ರಭಾವಿತರಾದ ಪ್ರಾಣೇಶ್ ತಮ್ಮ ಪ್ರಾಥಮಿಕ ಅಭ್ಯಾಸವನ್ನು ಮಾಡಿದ್ದು ಇದೇ ಗಂಗಾವತಿಯಲ್ಲಿ. ಅವರು ನಿಜಕ್ಕೂ ಕೇವಲ ಗಂಗಾವತಿಯ ಹೆಮ್ಮೆಯಲ್ಲ, ಇಡೀ ಕರ್ನಾಟಕದ ಹೆಮ್ಮೆಯಾಗಿದ್ದಾರೆ. ಅಂದಹಾಗೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಹಾಗೂ ರಾಯಚೂರು ಜಿಲ್ಲೆಯ ಒಂದು ಪ್ರಮುಖ ಶಿಕ್ಷಣ ಕೇಂದ್ರ ಕೂಡ ಆಗಿದೆ. ಇಲ್ಲಿನ ಹಲವಾರು ಕಾಲೇಜುಗಳು ಹಾಗೂ ಶಾಲೆಗಳು ಹೆಸರುವಾಸಿಯಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ